ತಾವು ಹೇಳ್ತಾ ಇದ್ರಿ ಈ ಶ್ವೇತವರೇ, ಮೇಷ ಯಾವ್ಯಾವ ರಾಶಿಗೆ ತಾವು 7.5 ಅಂತಕ್ಕಂಥ ಅಂಶ ತಾವು ಕೇಳಿದ್ರಿ. ಇನ್ನೂ ಒಂದು ಪ್ರಧಾನವಾದ ಅಂಶವನ್ನು ಈ ಸಂದರ್ಭದಲ್ಲಿ ತಿಳಿಸೋಣ. ಏನು ಅಂದರೆ, ಮೀನರಾಶಿಯ ಗುರು ಮೀನರಾಶಿಯಲ್ಲಿ ಸಂಚರಿಸುವಾಗ ಅದೊಂದು ಗುರುಕ್ಷೇತ್ರ ಶನೈಶ್ಚರನಿಗೆ ಸಮಕ್ಷೇತ್ರ ಅಂತ. ಅವನ ಮಿತ್ರನೂ ಅಲ್ಲ, ಶತ್ರುವೂ ಅಲ್ಲ, ತಟಸ್ಥವಾಗಿರುತ್ತೆ. ಸಮ ಅಂತಂದರೆ ಏನರ್ಥ ಅಂತಂದರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಇರ್ತಕ್ಕಂಥದ್ದು. ಈಗ ಸ್ನೇಹಿತರಾದರೆ ಅಯ್ಯೋ ಅವ್ರಿಗೇನೋ ತೊಂದರೆ ಆಯಿತು ಅಂದರೆ ಬಹಳ ಬೇಗ ಸ್ಪಂದನೆ ಮಾಡ್ತೀವಿ. ಯಾವುದೋ ನೆಂಟರು ಎಷ್ಟು ಅಂತಂದ್ರೂ ಅಷ್ಟು ಬೇಗ ಸ್ಪಂದನೆ ಮಾಡ್ತೀವಿ. ಶತ್ರುಗಳು ಅಂತಂದರೆ ಏನಾರು ಹಾಕ್ಕೊಂಡು ಹೋಗಿ ನನಗೆ ಯಾಕೆ ಹಾಳು ಬಿದ್ದೋಗ್ರೆ ಅಂತ ಯೋಚನೆ ಬರುತ್ತೆ. ಆದರೆ ಮಿತ್ರನೂ ಅಲ್ಲ, ಶತ್ರುವೂ ಅಲ್ಲ, ಸಮವಾಗಿದ್ದಾಗ ಹೌದಾ ಆಯಿತು ಅನ್ನೋ ಹಾಯ್ ಬಾಯಿ ಅನ್ನೋಲ್ಲ, ಆ ಥರ ಇದೆ ಇದು. ಹೀಗಾಗಿ ಇಂಥ ಕ್ಷೇತ್ರದಲ್ಲಿ ಶನೈಶ್ಚರ ಸಂಚರಿಸುವಾಗ ಫಲವೂ ಹಾಗೇ ಇರ್ತದೆ. ಏನು ತಲೆ ಕೆಡಿಸ್ಕೊಳ್ಬೇಕಾದಂಥ ಅವಶ್ಯಕತೆಗಳಿಲ್ಲ. ಹೀಗಾಗಿ ಶನೈಶ್ಚರನ ಪ್ರವೇಶ 7.5 ಚೂರು ಅಂತಕ್ಕಂಥದ್ದು ಇವುಗಳು ನಿಮ್ಮ ಮೇಲೆ ತುಂಬ ಪರಿಣಾಮಕಾರಿಯಾದ ಪ್ರಭಾವ ಉಂಟು ಮಾಡೋದಿಲ್ಲ. ಯೋಚನೆ ಮಾಡಬೇಡಿ. ನೀವು ಅದನ್ನು ತಲೆ ತಗೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಖಂಡಿತ ಇಲ್ಲ. ಇದು ಪ್ರಧಾನವಾದ ಅಂಶ. ಇನ್ನೊಂದು ಸಾಮಾನ್ಯವಾಗಿ ನಾವು ಎಲ್ಲ ಹಂತಗಳಲ್ಲಿ ಅಂದರೆ ಮೇಷದಿಂದ ಹಿಡಿದು ಬೇರೆ ಬೇರೆ ರಾಶಿಗಳಿಗೆ ಯಾವ ರೀತಿಯ ಹಾಗಿದ್ರೆ ಏನು ಫಲ ಅನ್ನೋದು ಬಹಳ ಮುಖ್ಯವಾಗಿ ಅಂದರೆ ಜನರ ಪ್ರಶ್ನೆ ಇರ್ತದೆ. ಅದನ್ನೇ ಈಗ ಗಮನಿಸ್ತಾ ಹೋಗೋಣ. ನೋಡಿ, ಮೇಷರಾಶಿಯವರಿಗೆ ಈ ಒಂದು ಮೀನರಾಶಿಗೆ ಪ್ರವೇಶ ಆಗ್ತಾ ಇರತಕ್ಕಂತಹ ಶನೈಶ್ಚರ ವ್ಯಯಸ್ಥಾನಕ್ಕೆ ಬರ್ತಾ ಇದ್ದಾನೆ. ಹೀಗಾಗಿ ವ್ಯಯದ ಶನೈಶ್ಚರನಿಂದಾಗಿ ವ್ಯಯ ಉಂಟಾಗುತ್ತೆ, ಖರ್ಚು ಉಂಟಾಗುತ್ತೆ. ಆತ ಕರ್ಮಾಧಿಪತಿ ಮತ್ತು ಲಾಭಾಧಿಪತಿ ಎರಡೂ ಹೌದು ನಿಮ್ಮ ರಾಶಿಗೆ. ಹೀಗಾಗಿ ವೃತ್ತಿಯಲ್ಲಿ ಆಗ್ತಾ ಏನಾದ್ರು ಇಷ್ಟು ದಿವಸ ಬಲ ಇತ್ತು, ಏನು ತೊಂದರೆ ಇರಲಿಲ್ಲ ಅಂದರೆ ವೃತ್ತಿಯ ಅಧಿಪತಿ ವ್ಯಯಕ್ಕೆ ಬಂದಾಗ ಏನಾಗುತ್ತೆ, ವೃತ್ತಿಯಲ್ಲಿ ಏರುಪೇರುಗಳು ಉಂಟಾಗ್ತಕ್ಕಂಥ ಸಾಧ್ಯತೆ. ಯಾಕೋ ಅಲ್ಗಾಡ್ತಾ ಇದ್ದೀರಿ, ಆ ಒಂದು ಫಲಗಳನ್ನು ನೀವು ಅನುಭವಕ್ಕೆ ಬರತಕ್ಕಂಥ ಸಾಧ್ಯತೆ ಇರುತ್ತದೆ. ಅಲ್ಲಿ ರಾಹು ಬೇರೆ ಇದ್ದಾನೆ, ಶನಿ ಒಬ್ಬನೇ ಇಲ್ಲ. ರಾಹು ಈ ದಿವಸ ಅಂತೂ ಶನಿ, ರಾಹು, ಅಲ್ಲಿ ಬುಧ, ರವಿ ಎಲ್ಲ ಗ್ರಹಗಳು, ಸುಮಾರು ಗ್ರಹಗಳಿದ್ದಾವಲ್ಲ. ಹೀಗಾಗಿ ಈ ದಿವಸ ನಾಳೆ ಪಂಚಗ್ರಹ ಯೋಗ ಇತ್ಯಾದಿ ಎಲ್ಲ ನಿರ್ಮಾಣವಾಗಿಬಿಡುತ್ತೆ. ಈ ಕಾರಣದಿಂದಾಗಿ ಅತಂತ್ರ ಸ್ಥಿತಿ ಅನ್ನೋದು ನಿರ್ಮಾಣವಾಗುತ್ತೆ. ಹೀಗಾಗಿ ಮೇಷರಾಶಿಯವರು ಬಹಳ ಎಚ್ಚರಿಕೆಯಿಂದ ಬೇಕು. ನಿಮ್ಮ ವೃತ್ತಿ ಸ್ಥಳದಲ್ಲಿ ಬರ್ತಕ್ಕಂಥ ಲಾಭ, ಹಿರಿಯರು ಕೊಡ್ತಕ್ಕಂತಹ ಸಲಹೆ ಮತ್ತೊಂದು, ಅದು ಕೂಡ ನಿಮಗೆ ಏನೋ ಅವ್ರು ಸಲಹೆ ಕೊಟ್ಟರು, ನಾನೇನೋ ತೊಗೊಂಡೆ, ಆದರೆ ಅದರಿಂದನೇ ನನಗೆ ತೊಂದರೆ ಆಯಿತು, ಈ ರೀತಿಯ ಒಂದು ಸಾಧ್ಯತೆಗಳು ಕೂಡ ಇರುತ್ತದೆ. ಕಣ್ಣಿಗೆ ಬಾಧೆಗಳಾಗುವ ಸಾಧ್ಯತೆ, ಕಾಲಿಗೆ ತೊಂದರೆಗಳು ಉಂಟಾಗ್ತಕ್ಕಂಥ ಸಾಧ್ಯ, ಪಾದ ವಿಹತಿಂ ಅಂತ ಹೇಳ್ತಾನಲ್ಲಿ. ಹೀಗಾಗಿ ಕಾಲಿಗೆ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆಗಳನ್ನು ಸೂಚಿಸುತ್ತೆ. ಈ ಒಂದು ಸಂದರ್ಭದಲ್ಲಿ ಮೇಷರಾಶಿಯವರು ಇವುಗಳ ಎಚ್ಚರಿಕೆಯಿಂದ ಇರಬೇಕು. ಹಾಗಂತ ತಲೆ ಮೇಲೆ ಏನೋ ಬಿತ್ತು ಅನ್ನೋ ರೀತಿಯಲ್ಲಿ ಆತಂಕ ಬೇಡ. ಶನೈಶ್ಚರನ ಪ್ರಾರ್ಥನೆ, ಶನೈಶ್ಚರನ ಕವಚ ಹೇಳಿಕೊಂಡ್ರೆ ಸಾಕಾಗುತ್ತೆ. ಹೆಚ್ಚು ಆತಂಕಕ್ಕೊಳಗಾಗಬೇಡಿ. ತದನಂತರದಲ್ಲಿ ನಾವು ಗಮನಿಸ್ತಕ್ಕಂಥದ್ದು, ನಾವು ಸಿಂಹರಾಶಿಯನ್ನು, ಕರ್ಕಟಕ ರಾಶಿಯನ್ನು ಗಮನಿಸೋಣ. ಉಳಿದ ಗ್ರಹಗಳನ್ನು ಉಳಿದ ರಾಶಿಗಳನ್ನು ಆನಂತರದಲ್ಲಿ ಕೊನೆಯ ಸಂದರ್ಭದಲ್ಲಿ ಹೇಳ್ತೀನಿ. ಕರ್ಕಟಕ ರಾಶಿಯವರಿಗೆ ಭಾಗ್ಯದ ಶನೈಶ್ಚರನಿಂದ ಏನಾಗುತ್ತಪ್ಪ ಅಂತಂದರೆ, ನೋಡಿ, ಅಲ್ಲಿ ಧರ್ಮಚ್ಯುತಿ ಉಂಟಾಗುತ್ತೆ. ನೀವು ಯಾವುದೋ ಒಂದು ಚೌಕಟ್ಟಲ್ಲಿ ಇರ್ತೀರಲ್ಲ, ಚೌಕಟ್ಟನ್ನು ದಾಟಿ ಬಿಡ್ತೀರ. ಸಂದರ್ಭ, ಒತ್ತಡ ಇವುಗಳಿಂದಾಗಿ ಹಾದಿ ತಪ್ಪುವ ಸಾಧ್ಯತೆಗಳು ಹೆಚ್ಚು. ಅಲ್ಲಿ ರಾಹು ಬೇರೆ ಇದ್ದಾನೆ. ಹೀಗಾಗಿ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಬಹುದು. ಧರ್ಮ ಕಾರ್ಯಗಳು, ಧರ್ಮ ಚಿಂತನೆಗಳು ಇವುಗಳಿಂದ ನೀವು ಹೊರತಾಗಿ ಬಿಡಬಹುದು. ಯಾವುದೋ ಒಂದು ಬೇಡದೇ ಇರತಕ್ಕಂತಹ ಚಟ ಅಥವಾ ಇನ್ಯಾವುದೋ ಒಂದು ವ್ಯಸನ, ಇಂಥವುಗಳಿಗೆ ತುತ್ತಾಗ್ಬಿಡೋ ಸಾಧ್ಯತೆ. ಇಷ್ಟು ದಿವಸ ತುಂಬ ಚೆನ್ನಾಗಿದ್ದ, ಯಾಕೋ ಇತ್ತೀಚೆಗೆ ಅವನ ಸ್ನೇಹಿತರು, ಫ್ರೆಂಡ್ಸು, ಸರ್ಕಲ್ ಯಾಕೋ ಬದಲಾಗ್ತಾ ಇದೆ. ಈ ಥರದ್ದು ಒಂದು ಸೂಚನೆಗೆ ಕಾರಣವಾಗುತ್ತೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಆಸಕ್ತಿ ಹೊರಟು ಹೋಗುತ್ತೆ, ಆಲಸ್ಯ ಬರುತ್ತೆ, ಏಕಾಂಗಿತನವಾಗಿರ್ತಕ್ಕಂಥದ್ದು. ಯಾರು ಬೇಡ, ನನಗೆ ಏಕಾಂಗಿಯಾಗಿ ಒಂಟಿಯಾಗಿದ್ದು ಬಿಟ್ಟರೆ ಸಾಕು. ವೈರಾಗ್ಯ, ಅದು ಆರೋಪ ಮಾಡಿಕೊಂಡದ್ದು, ತಾನಾಗೇ ಬಂದ ವೈರಾಗ್ಯ ಬೇರೆ. ನಾವು ಅದು ಖಿನ್ನತೆ ಅಂತೀವಲ್ಲ, ಅಂಥದ್ರಿಂದಾಗಿ ವೈರಾಗ್ಯ ಬಂದ್ಬಿಡೋ ಸಾಧ್ಯತೆ. ಯಾಕೋ ನನಗೆ ಯಾರು ಬೇಡ ಅನ್ನಿಸ್ತಾ ಇದೆ, ಈ ಥರದ್ದು ಒಂದು ಸಾಧ್ಯತೆಗಳು ಹೆಚ್ಚಾಗತ್ತೆ. ಇದ್ರ ಕಡೆ ಗಮನ ಕೊಡಬೇಕು. ಇದಕ್ಕೇನಪ್ಪ ಪರಿಹಾರ ಅಂದರೆ, ಈಶ್ವರನ ಆರಾಧನೆ ಮಾಡಬೇಕು. ಈಶ್ವರ ಸನ್ನಿಧಾನದಲ್ಲಿ ಪ್ರತಿ ಶನಿವಾರ ರುದ್ರಾಭಿಷೇಕ ಮಾಡಿಸಿ, ಸ್ವಲ್ಪ ತೀರ್ಥ ಸೇವನೆ ಮಾಡಿ. ದೈವೇ ತೀರ್ಥೇ ದ್ವಿಜೇ ಮಂತ್ರೇ ದೈವಜ್ಞೇ ಭಿಷಜೇ ಗುರು ಯಾದೃಶಿ ಭಾವನಾ ಯಸ್ಯ ಸಿದ್ಧಿರ್ಭವತಿ ತಾದೃಶಿ ಅಂತದ್ದು ಒಂದು ಮಾತಿದೆ ನಮ್ಮಲ್ಲಿ. ನೀವು ಅನನ್ಯ ಶ್ರದ್ಧಾ ಭಕ್ತಿಗಳಿಂದ ಶಿವನಿಗೆ ಮಾಡಿದಂಥ ಅಭಿಷೇಕ ಇದೆಯಲ್ಲ, ಆ ಅಭಿಷೇಕ ತೀರ್ಥ ಜಲ ಅದು ಮಂತ್ರ ಜಲವಾಗುತ್ತೆ. ಅದು ನಿಮ್ಮ ಮನಸ್ಸನ್ನು ಖಂಡಿತವಾಗಿ ಪರಿವರ್ತನೆ ಮಾಡುತ್ತೆ.
ಆ ಒಂದು ಭಾವನೆಯಲ್ಲಿ ನೀವು ಅಭಿಷೇಕ ಮಾಡಿಸ್ಬೇಕು. ಅದು ನಿಮ್ಮನ್ನು ಈ ಇದ್ಯಾವುದು ತೊಡಕಾಗದ ಕಾಪಾಡುತ್ತೆ ಖಂಡಿತವಾಗಿ. ಇದು ಕರ್ಕಟಕ ರಾಶಿಯವರು ಎಚ್ಚರ ತಗೊಳ್ಬೇಕಾಗಿರತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.